ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ವಿತ್ ನ್ಯೂ ರೆಸಿಪಿ. ನೀವೆಲ್ಲರೂ ನೋಡ್ದಂಗೆ ಇವತ್ತು ನಾನು ಮಾಡ್ತಿದ್ದೀನಿ ಮಶ್ರೂಮ್ ಬಿರಿಯಾನಿ. ಸೊ ತಡ ಮಾಡಿದಿರೋ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಬೇಕಾಗಿರೋದು ಆನಿಯನ್, ಟೊಮ್ಯಾಟೊ, ಬೆಳ್ಳುಳ್ಳಿ ಮತ್ತು ಶುಂಠಿ. ಇದನ್ನೆಲ್ಲ ನಾವು ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಅಂದರೆ ಈರುಳ್ಳಿನ ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊಬೇಕು, ಟೊಮ್ಯಾಟೊನ ಸಪ್ರೇಟಾಗಿ ಪೇಸ್ಟ್ ಮಾಡಬೇಕು ಆ್ಯಂಡ್ ನಾರ್ಮಲಾಗಿ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿನ ಒಂದು ಪೇಸ್ಟ್ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಆಲ್ಸೋ ಮಶ್ರೂಮ್ ಹೆಲ್ತ್ ವೈಸ್ ಪ್ರಕಾರ ಇಟ್ ಈಸ್ ಆಲ್ಸೋ ವೆರಿ ಗುಡ್ ಫಾರ್ ಅವರ್ ಹೆಲ್ತ್. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕ್ವಾಂಟಿಟಿ ಬಗ್ಗೆ ಹೇಳಬೇಕಂತಂದರೆ ನಾನಿಲ್ಲಿ ಮಾಡ್ತಿರೋದು 6 ಮೆಂಬರ್ಸ್ಗೆ. ಸೊ ಆಲ್ಮೋಸ್ಟ್ 3 ಆನಿಯನ್ಸ್ ತೊಗೊಂಡಿದ್ದೀನಿ ಆ್ಯಂಡ್ 3 ಟೊಮ್ಯಾಟೋಸ್ ತೊಗೊಂಡಿದ್ದೀನಿ. ಸೊ ನೀವು ಅಕಾರ್ಡಿಂಗ್ಲಿ ನೋಡ್ಕೊಂಡು ತೊಗೊಳ್ಬೋದು. ಸೊ ನಾನು ಫಸ್ಟ್ ಅದನ್ನೆಲ್ಲ ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಸೋಂಪು ಮತ್ತು ಮರಾಠಿ ಮೊಗ್ಗು, ಅದೊಂದು ಡಿಫ್ರೆಂಟ್ ಫ್ಲೇವರ್ ಆ್ಯಂಡ್ ಒಳ್ಳೆಯ ಸ್ಮೆಲ್ ಕೊಡುತ್ತೆ. ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಇಲ್ಲಿ ಒಗ್ಗರಣೆಗೆ ಬೇಕಾಗಿರೋದು ಪಲಾವ್ ಸಾಮಾನು, ಚಕ್ಕೆ, ಲವಂಗ, ಸ್ಟಾರ್ ಅನೀಸ್ ಆ್ಯಂಡ್ ಇದು ಜಾಪತ್ರೆ ಅಂತ ಹೇಳ್ತಾರೆ. ಅದು ಬಿರಿಯಾನೀಸ್ ಆ್ಯಂಡ್ ಪಲಾವ್ಸಿಗೆ ಯೂಸ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾನು ಆಲ್ರೆಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅವಾಗೆ ತೋರಿಸಿದ್ದು. ಆನಿಯನ್ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ, ಟೊಮ್ಯಾಟೊ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಸೋಂಪು ಮತ್ತು ಅದನ್ನು ಸಪ್ರೇಟಾಗಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಅದಾದಮೇಲೆ ಮಶ್ರೂಮ್ ನೀವು ಯಾವಾಗಲೂ ತೊಗೊಂಡು ಫ್ರೆಶ್ ಮಶ್ರೂಮ್ಸ್ ತೊಗೊಳ್ಳಿ ಆ್ಯಂಡ್ ಆಲ್ಸೋ ಚೆನ್ನಾಗಿ ವಾಶ್ ಮಾಡಿ ಅದನ್ನ, ಬಟ್ ನೀರಲ್ಲಿ ಜಾಸ್ತಿ ಹೊತ್ತು ಸೋಕ್ ಮಾಡಬೇಡಿ. ಸೊ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಇದೇನೇ ಅದು ಮರಾಠಿ ಮೊಗ್ಗು ತೊಗೊಂಡು ನಾನು ನೆಕ್ಸ್ಟ್ ಪೇಸ್ಟ್ ಮಾಡ್ಕೊತಿದ್ದೀನಿ. ಈ ಕಡೆ ಇನ್ನೂ ಒಂದು ಪ್ಯಾನಲ್ಲಿ ಆಯಿಲ್ ಹಾಕೋಣ. ಆಯಿಲ್ ಜೊತೆ ನೀವು ಸ್ವಲ್ಪ ಗೀ ಬೇಕಾದ್ರೂ ಹಾಕೊಬೋದು. ನೀವು ಎನಿಥಿಂಗ್ ಅಂದರೆ ಪಲಾವ್, ಟೊಮೆಟೊ ಬಾತ್, ಗೀ ರೈಸ್ ಏನೇ ಹಾಕಿದ್ರು ಗೀ ಹಾಕೋದ್ರಿಂದ ಅದೊಂದು ಫ್ಲೇವರ್ ಮತ್ತು ಟೇಸ್ಟ್ನ ಹೆಚ್ಚು ಮಾಡುತ್ತೆ. ಸೊ ಇವಾಗ ನಾನು ಆಯಿಲ್ ಹಾಕಾದ್ಮೇಲೆ ನೆಕ್ಸ್ಟ್ ನಿಮಗೆ ತೋರಿಸ್ತಂತ ಒಗ್ಗರಣೆ ಐಟಮ್ಸ್ ಅಂತಂದರೆ ಅದೇ ಎಲ್ಲನೂ ನಾನು ಇದಕ್ಕೆ ಸ್ವಲ್ಪ ಮರಾಠಿ ಮೊಗ್ಗು, ಸೋಂಪು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಮಾಡ್ಕೊಬೋದು. ಎಲ್ಲನೂ ನಾವು ಏನೇ ಮಾಡಿದ್ರೂ ಎಲ್ಲ ಸೇಮ್ ಐಟಮ್ಸ್ ಎಲ್ಲನೂ ಸೇಮ್ ಇರುತ್ತೆ, ಬಟ್ ನಾವು ಮಾಡೋ ವಿಧಾನದಲ್ಲಿ ಟೇಸ್ಟ್ ಡಿಫರ್ ಆಗುತ್ತೆ ಅಷ್ಟೇ. ಸೊ ಇವಾಗ ನೋಡ್ತಿದ್ದೀರ ಅದನ್ನೆಲ್ಲ ಆಯಿಲಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಏನು ಪೇಸ್ಟ್ಗಳು ರೆಡಿ ಮಾಡ್ಕೊಂಡಿದ್ದೀವಿ ಒನ್ ಬೈ ಒನ್ ಹಾಕೋಣ. ಫಸ್ಟಿಗೆ ಆನಿಯನ್ ಪೇಸ್ಟ್ ಹಾಕ್ತೀನಿ ಆಯಿಲಲ್ಲಿ. ಅದು ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ಸಿಕ್ಕಾಬಟ್ಟೆ. ಆ್ಯಂಡ್ ಆಲ್ಸೋ ಇದು ತುಂಬ ಈಸಿ ಅನ್ಸುತ್ತೆ. ಅಂದರೆ ಚಾಪ್ ಎಲ್ಲ ಮಾಡ್ಕೊಳ್ಳೋಷ್ಟು ಇರೋದಿಲ್ಲ. ಸುಮ್ಮನೆ ಸಿಪ್ಪೆ ಪೀಲ್ ಮಾಡಿಬಿಟ್ಟು ಪೇಸ್ಟ್ ಮಾಡ್ಕೊಂಡು ಮಾಡೋದ್ರಿಂದ ಬೇಗ ಸಹ ಆಗುತ್ತೆ ಇದು. ಸೊ ಆನಿಯನ್ ಪೇಸ್ಟ್ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ನಾನು ಹಾಕ್ಕೋತೀನಿ ಅವಾಗೆ ತೋರಿಸಿದ್ನಲ್ವ ಶುಂಠಿ, ಬೆಳ್ಳುಳ್ಳಿ, ಗ್ರೀನ್ ಚಿಲ್ಲಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮರಾಠಿ ಮೊಗ್ಗು, ಸೋಂಪು ಇದನ್ನೇನು ರುಬ್ಕೊಂಡಿದ್ವಿ ಅದನ್ನು ಹಾಕ್ಕೋತಿದ್ದೀನಿ. ಇದು ಹಾಕಾದ್ಮೇಲೆ ನೀವು ಎಲ್ಲಿವರೆಗೂ ಫ್ರೈ ಮಾಡಬೇಕಂತಂದರೆ ಮುಂದೆ ಕಾಣಿಸುತ್ತೆ ನಿಮಗೆ, ಅದು ಆಯಿಲ್ ಎಲ್ಲ ಮೇಲೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ಟೊಮೆಟೊ ಹಾಕ್ಬಿಟ್ರೆ ಅದು ಹಂಗೆ ಆಗೋದಿಲ್ಲ. ಸೊ ಇವಾಗ ನೀವು ನೋಡ್ತಿದ್ದೀರ ಸೈಡ್ಸಲ್ಲೆಲ್ಲ ಆಯಿಲೆಲ್ಲ ಬಿಡ್ಕೋತಿದೆ. ಆಯಿಲ್ ಕಂಪ್ಲೀಟಾಗಿ ಆಯಿಲ್ ಬಿಟ್ಟಾದ್ಮೇಲೆ ನಾವು ನೆಕ್ಸ್ಟ್ ಹಾಕಬೇಕಾಗಿರೋದು ನೆಕ್ಸ್ಟ್ ಪೇಸ್ಟ್. ಸೊ ಫ್ರೈ ಮಾಡಾದಮೇಲೆ ನೋಡಿ ಇವಾಗ ಆಯಿಲೆಲ್ಲ ಬಿಟ್ಟಿದೆ ಸುತ್ತಲೂ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಆ್ಯಂಡ್ ಟೇಸ್ಟ್ ಸಹ ಅಷ್ಟೇ, ನಾವು ಫ್ರೈ ಮಾಡಿದಷ್ಟೇ ಟೇಸ್ಟ್ ತುಂಬ ಜಾಸ್ತಿ ಆಗಿದೆ. ಇದು ಚೆನ್ನಾಗಿ ನಾವು ಫ್ರೈ ಆಗಿ ಆಯಿಲ್ ಬಿಟ್ಟಾದಮೇಲೆ ನೆಕ್ಸ್ಟ್ ಆ್ಯಡ್ ಮಾಡ್ಕೊಳ್ತೀವಿ ಟೊಮ್ಯಾಟೊದು ಪ್ಯೂರಿ, ಅಂದರೆ ಟೊಮ್ಯಾಟೊದು ಪೇಸ್ಟ್ ಏನು ಮಾಡ್ಕೊಂಡಿರ್ತೀವಿ ಅದನ್ನು ಆ್ಯಡ್ ಮಾಡ್ಕೊತಿದ್ದೀವಿ. ಆ್ಯಂಡ್ ಆಲ್ಸೋ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನೂ ಹಾಕ್ಕೊಳ್ಬೋದು. ನೀವು ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ಬೋದು, ಟೇಸ್ಟ್ ಜಾಸ್ತಿ ಆಗುತ್ತೆ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡ್ರೆ. ಸೊ ನಾನು ಇವಾಗ ಫಸ್ಟ್ ಮೆಂತ್ಯ ಸೊಪ್ಪು ಹಾಕ್ಕೊತಿದ್ದೀನಿ. ಮೆಂತ್ಯ ಸೊಪ್ಪು ಹಾಕ್ಕೊಂಡ್ಮೇಲೆ ಟೊಮ್ಯಾಟೊ ಪ್ಯೂರಿ, ಟೊಮ್ಯಾಟೊದು ಪೇಸ್ಟ್ ಹಾಕ್ಕೊತಿದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಆಯಿಲ್ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಇಷ್ಟು ಆದಮೇಲೆ ನಾವು ಮಶ್ರೂಮ್ಸ್ ನೋಡಿ ಆಯಿಲೆಲ್ಲ ಬಿಟ್ಟಿದೆ, ಮಶ್ರೂಮ್ಸ್ನ ಆ್ಯಡ್ ಮಾಡ್ಕೊತಿದ್ದೀವಿ. ಮಶ್ರೂಮ್ಸ್ನು ಅಷ್ಟೇ ನೀಟಾಗಿ ವಾಶ್ ಮಾಡಿರಬೇಕು. ಮಶ್ರೂಮ್ನ ನೀಟಾಗಿ ವಾಶ್ ಮಾಡಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಖಾರ ಹಿಡಿಯೋವರೆಗೂ ಅದರಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಮಶ್ರೂಮ್ ಚೆನ್ನಾಗಿ ಫ್ರೈ ಆಗೋ ಅಷ್ಟರಲ್ಲಿ ನಾವು ಪಕ್ಕದಲ್ಲಿ ನಿಮ್ಮ ಹತ್ರ ವಾಟರ್ ಕೆಟ್ಟಲಿದ್ದರೆ ವಾಟರ್ನ ಬಿಸಿ ಮಾಡ್ಕೊಬೋದು. ನಾನಿಲ್ಲಿ ಸ್ಟವ್ ಮೇಲೇ ಮಾಡ್ಕೊತಿದ್ದೀನಿ, ಬೇಗ ಆಗಿಬಿಡುತ್ತೆ ಅನ್ನೋ ಪರ್ಪಸ್ ಅಷ್ಟೇ. ಬಿಸಿನೀರು ಹಿಡ್ಕೊಂಡ್ರೆ ಬೇಗ ಆಗುತ್ತೆ ಅಕ್ಕಿ ಹಾಕಿದ ತಕ್ಷಣ ಅಂತ. ನೆಕ್ಸ್ಟ್ ಕಾಯಿ ಹಾಕ್ಕೊತಿದ್ದೀವಿ. ಕಾಯಿ ನಿಮಗೆ ಬೇಕಾದರೆ ಇಟ್ ಇಸ್ ಆಪ್ಷನಲ್, ಬೇಕಾದರೆ ಕಾಯಿ ಹಾಕ್ಕೊಬೋದು, ಇಲ್ಲಾಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಹಾಗೇನು ಅದನ್ನು ಸಪ್ರೇಟಾಗಿ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ. ಒಂದು ಚೆನ್ನಾಗಿ ಬಾಯ್ಲ್ ಬಂದಮೇಲೆ ನೀವು ಅಕ್ಕಿನ ನೆನೆಸಿನೂ ಹಾಕ್ಕೊಬೋದು, ನೆನೆಸ್ತೀರನೂ ಹಾಕ್ಕೊಬೋದು, ಅದು ನಿಮ್ಗೆ ಕಂಫರ್ಟಬಲ್. ನೆನೆಸಿ ಹಾಕ್ಕೊಂಡ್ರೆ ವಾಟರ್ ಸ್ವಲ್ಪ ಕಮ್ಮಿ ಹಾಕಬೇಕಾಗುತ್ತೆ, ನೆನೆಸ್ತೀರ ಹಾಕ್ಕೊಂಡ್ರೆ 1:2 ಮೆಷರ್ಮೆಂಟಿಗೆ ಹಾಕ್ಕೊಳ್ಬೇಕಾಗುತ್ತೆ. ಸೊ ಇವಾಗ ನಾವು ಮಶ್ರೂಮ್ನೆಲ್ಲ ಅದರಲ್ಲೇ ಜಾಸ್ತಿ ಫ್ರೈ ಮಾಡಿದಷ್ಟು ಮಶ್ರೂಮ್ ಒಳಗಡೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಮಶ್ರೂಮ್ ಫ್ರೈ ಮಾಡ್ತಿದ್ದೀವಿ. ಸೊ ಇದಾದಮೇಲೆ ನೆಕ್ಸ್ಟ್ ಅಕ್ಕಿ ಹಾಕ್ಕೊತಿದ್ದೀವಿ. ಅಕ್ಕಿನ ವಾಶ್ ಮಾಡಿಬಿಟ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀವಿ.
ಅಕ್ಕಿನ ಹಾಕಾದ್ಮೇಲೆ ಅದನ್ನು ಒಂದು ರೌಂಡ್ ಮಿಕ್ಸ್ ಕೊಟ್ಟು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಆ್ಯಂಡ್ ನೆಕ್ಸ್ಟು ಅಕ್ಕಿ ಹಾಕಾದ್ಮೇಲೆ ನೀವು ಒಂದು 2 ಟೇಬಲ್ ಸ್ಪೂನ್ ಆರ್ 3 ಟೇಬಲ್ ಸ್ಪೂನ್ ತುಪ್ಪ ಹಾಕಬೇಕು. ಒಂದು ಒಳ್ಳೆ ಅರೋಮಾ ಮತ್ತು ಟೇಸ್ಟ್ ಕೊಡುತ್ತೆ. ಅಗೇನ್ ಇಟ್ ಇಸ್ ಆಪ್ಷನಲ್. ತುಪ್ಪ ಇಷ್ಟಪಡ್ದಿಲ್ದಿರೋರು ತುಪ್ಪನ ಸ್ಕಿಪ್ ಸಹ ಮಾಡ್ಕೊಬೋದು, ಬಟ್ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡ್ತಿದ್ದೀರೋ ಆಲ್ಮೋಸ್ಟ್ ಒಂದು 3 ಸ್ಪೂನ್ಸ್ ಅಷ್ಟು ತುಪ್ಪ ಹಾಕಿದ್ದೀವಿ. ಅದಾದಮೇಲೆ ಎನಿ ಮಸಾಲಗಳು ಹಾಕ್ಬೋದು. ಅಂತಂದರೆ ನಾನಿಲ್ಲಿ ಹಾಕಿರೋದು ಸ್ವಲ್ಪ ಧನಿಯಾ ಪೌಡರ್ ಹಾಕಿದ್ದೀನಿ. ವೆರಿ ಲಿಟಲ್, 1 ಸ್ಪೂನು ಅಲ್ಲ, ತುಂಬ ಕಮ್ಮಿ, ಹಾಫ್ ಅ ಸ್ಪೂನಷ್ಟು ಧನಿಯಾ ಪೌಡರ್ ಆ್ಯಂಡ್ ಹಾಫ್ ಅ ಸ್ಪೂನಷ್ಟು ಚಿಕನ್ ಮಸಾಲ ಯಾವುದಾದ್ರೂ ಹಾಕ್ಕೊಳ್ಬೋದು, ಟೇಸ್ಟ್ ಜಾಸ್ತಿ ಆಗುತ್ತೆ. ಅದೂ ಅಷ್ಟೇ ಹಾಫ್ ಸ್ಪೂನ್ ಅಷ್ಟೇ, ಜಸ್ಟ್ ಫಾರ್ ದ ಫ್ಲೇವರ್. ಅದು ಹಾಕಾದ್ಮೇಲೆ ನಾವು ಬಿಸಿನೀರು ಏನು ಕಾಯಿಸ್ಕೊಂಡಿರ್ತೀವಿ ಅದನ್ನ ಹಾಕಿ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್, ಬಿಕಾಸ್ ಆಲ್ರೆಡಿ ಚೆನ್ನಾಗಿ ಕುದ್ದಿರೋದ್ರಿಂದ 1 ವಿಷಲ್ಗೆ ಸಾಕಾಗುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಸೈಮಲ್ಟೇನಿಯಸ್ಲಿ ಮೊಸರು ಬಜ್ಜಿನೂ ಮಾಡ್ಕೊಂಡಿರ್ಬೋದು. ಬಿಕಾಸ್ ತುಂಬ ಒಳ್ಳೆ ಕಾಂಬಿನೇಷನ್ ಮಶ್ರೂಮ್ ಬಿರಿಯಾನಿಗೆ ಅಂದರೆ ಮೊಸರು ಬಜ್ಜಿನೇ. ಬಿಕಾಸ್ ಎನಿ ಗ್ರೇವೀಸು ಸ್ವಲ್ಪ ಹೆವಿ ಅಂತ ಅನಿಸ್ಬಿಡುತ್ತೆ ಇದು ಮಸಾಲೆ ಐಟಮ್ ಆಗಿರೋದ್ರಿಂದ. ಸೊ ನೋಡ್ತಿದ್ದೀರಾ, ಲಿಡ್ ಓಪನ್ ಮಾಡಾದ್ಮೇಲೆ ಇಟ್ ವಾಸ್ ವೆರಿ ಟೇಸ್ಟಿ, ಚೆನ್ನಾಗಿತ್ತು. ಮಶ್ರೂಮು ಅಷ್ಟೇ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಸ್ಮೆಲ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇದು ಒಂಥರ ಈ ನಾಟಿ ಸ್ಟೈಲ್ ಬಿರಿಯಾನಿ ಅಂತ ಹೇಳ್ಬೋದು, ಹಾಗಿತ್ತು. ತುಂಬ ಚೆನ್ನಾಗಿತ್ತು. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ಆ್ಯಂಡ್ ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.